ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಬಾಸ್, ದುರ್ಗಾ ಹೇಳಿರೋ ಪ್ರಕಾರ ಕಿಶೋರ್ನ ನನಗೆ ನಂಬಕ್ಕೆ ತುಂಬ ಕಷ್ಟ ಆಗ್ತಿದೆ. ಅಕಸ್ಮಾತ್ ಕಿಶೋರು ಈ ಪ್ರಾರ್ಥನಾ ಹತ್ರ ಅದೇ ರೀತಿ ವರ್ತಿಸಿದ್ರೆ ಆಗ ನಾನು ನಂಬ್ತೀನಿ, ಖಂಡಿತ ನಂಬ್ತೀನಿ. ಪ್ರಾರ್ಥನಾ, ಇದು ನಿನಗೆ. ನನ್ಗ ಬಾಸ್, ಏನಿದೆಲ್ಲ? ಇದನ್ನೆಲ್ಲ ನನಗೆ ಯಾಕೆ ಕೊಡ್ತಾ ಇದ್ದೀರಿ? ಓ, ಏನಾದರೂ ಹೊಸ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಯ್ಯೋ ಇಲ್ಲ ಪ್ರಾರ್ಥನಾ, ಮತ್ತಿದೆಲ್ಲ ಯಾಕೆ? ನಾನು ತಪ್ಪು ಮಾಡಿಬಿಟ್ಟೆ. ಆ ತಪ್ಪಿಗೆ ನಾನು ನಿನ್ನೆ ಬಳಸ್ಕೊಂಡೆ. ನಾನು ಕ್ರಿಮಿನಲ್ ಆಗೋದ್ರ ಜೊತೆ ನಿನ್ನ ಕ್ರಿಮಿನಲ್ ಮಾಡಕ್ಕೆ ಹೊಟ್ಟೆ. ಇದು ತಪ್ಪು, ಇದು ತುಂಬ ದೊಡ್ಡ ತಪ್ಪು. ಇದನ್ನೆಲ್ಲ ಅಪ್ಪನ ಹತ್ರ ಹೇಳ್ತೀನಿ. ಇವನ್ಗೇನು ಹುಚ್ಚಿಡ್ತಿದ್ಯಾ? ಯಾಕೆ ಹೀಗೆ ಆಡ್ತಿದ್ದಾನೆ? ಎಲ್ಲನೂ ಹೇಳ್ಬಿಟ್ರೆ ನನ್ನ ಗತಿ ಏನಪ್ಪ? ಬಾಸ್, ಏನಾದರೂ ತಗೊಂಡಿದ್ದೀರಾ? ನೋ, ನಾಟ್ ಎಟ್ ಆಲ್. ಪ್ಲೀಸ್ ನನ್ನ ಮಾತು ಕೇಳು. ಅಪ್ಪನ ಹತ್ರ ಹೋಗಿ ನಿನ್ನ ಈ ಮನೆ ಕರ್ಕೊಂಡು ಬಂದಿರೋ ಬಗ್ಗೆ, ದುರ್ಗಾ ಕಿಡ್ನಾಪ್ ಆಗಿರೋ ಬಗ್ಗೆ, ಈ ಹೋಟೆಲ್ ವಿಷಯದ ಬಗ್ಗೆ ಅಪ್ಪನ ಹತ್ರ ಹೇಳ್ಕೊತೀನಿ. ನನ್ನ ಜೊತೆ ನೀನು ಕೆಲ್ಸಕ್ಕಂತ ಬಂದಿರೋದು. ನಿಂಗೆ ತೊಂದರೆ ಆಗೋದು ಬೇಡ. ಈ ಹಣ ಒಡೆಯೋದು ತಗೊಂಡು ಇವತ್ತು ರಾತ್ರಿನ ಇಲ್ಲಿಂದ ಹೊರಟು ಹೋಗಿ ನಿನ್ನ ಜೀವನ ಕಟ್ಕೊ ಪ್ಲೀಸ್. ಅದು ಯಾವ ದೇವ್ರು ಕಂಡ್ಬಿಟ್ನೂ ನಂಗೆ ಗೊತ್ತಾಗ್ತಿಲ್ಲ. ಆದರೆ ಕಿಶೋರ್ಗೆ ಬುದ್ಧಿ ಖಂಡಿತ ಬಂದಿದೆ. ಅಪ್ರೂವರ್ ಆಗಕ್ಕೆ ಹೊಟ್ಟಿದ್ಯಾ? ಅಂಥ ಟ್ವಿಸ್ಟ್ ಏನು ಆಯಿತು? ಪ್ರಾರ್ಥನಾ, ಏನು ಯೋಚನೆ ಮಾಡ್ತಿದ್ಯಾ? ದಯವಿಟ್ಟು ಇದನ್ನ ತಗೊಂಡು ಮನೆ ಬಿಟ್ಟು ಹೋಗು. ಬಾಸ್, ನೀವು ನನಗೆ ಕೈ ಮುಗಿಬಾರ್ದು. ದಯವಿಟ್ಟು ಕೈ ಕೆಳಗಿಳಿಸಿ. ನೀವು ಬದಲಾಗಿದ್ದೀರಾ ಅಂದರೆ ನಂದೇನೂ ಅಭ್ಯಂತರ ಇಲ್ಲ. ನಾನು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋಳು. ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳೋದಷ್ಟೇ ನನ್ನ ಕೆಲಸ. ನೀವಾಗೆ ಬಂದು ಹೇಳ್ತಿದ್ದೀರಾ ಅಂದಮೇಲೆ ನನಗೂ ಈ ಮನೆಗೂ ಏನು ಸಂಬಂಧ ಬಾಸ್? ನೀವೇನೂ ಯೋಚನೆ ಮಾಡಬೇಡಿ. ನಾಳೆ ಅಷ್ಟೊತ್ತಿಗೆ ನಾನು ಮನೆ ಬಿಟ್ಟು ಹೊರಟೋಗ್ತೀನಿ. ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ದೇವ್ರು ಒಳ್ಳೇದು ಮಾಡಲಿ. ಪಾಪಿ ಪ್ರಾರ್ಥನಾ ಇಷ್ಟು ಬೇಗ ಒಪ್ಕೊಂಡ್ಬಿಟ್ಲಾ? ನಂಗೆ ಯಾಕೋ ನಂಬಕ್ಕಾಗ್ತಿಲ್ಲ. ಕಿಶೋರೇ ಬದಲಾಗಬೇಕಾದ್ರೆ ಇವಳು ಬದಲಾಗೋದ್ರಲ್ಲಿ ಏನೂ ತಪ್ಪಿಲ್ಲ. ಕೆಲಸ ಕೊಡೋನೇ ಕೆಲಸ ಇಲ್ಲ ಅಂದಮೇಲೆ ಇವಳಿಗಿನ್ನೇನು ಕೆಲಸ? ಅದು ಸರಿನೇ. ಅಂತೂ ಎಲ್ಲ ಸಮಸ್ಯೆನೂ ಒಂದೇ ಕಡೆಯಿಂದ ಸಾಲ್ವ್ ಆಗ್ತಾ ಇದೆ. ಆದರೂ ಮನಸ್ಸಲ್ಲಿ ಏನೋ ಒಂದು ಮಿಸ್ ಹೊಡಿತಿದೆ ಅಂತ ಅನಿಸ್ತಿದೆ. ಇವಳೇನಾದರೂ ಹಣ ಬೇಡ ಅಂತ ಡವ್ ಮಾಡಿದ್ರೆ ಛತ್ರಿ ಅಂತ ಪ್ರೂವ್ ಆಗುತ್ತೆ. ಅದನ್ನು ತಗೊಂಡು ಹೋದರೆ ಮಾತ್ರ ಕಿಶೋರ್ ಕೆಳಗಡೆ ಕೆಲಸ ಮಾಡ್ತಿದ್ಲು ಅಂತ ಗೊತ್ತಾಗುತ್ತೆ. ಹೋಗ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.